ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯ ಮಗ ಮಧು ಬಂಗಾರ ಏನೋ ಇದೇ ಮಣ್ಣಿನಲ್ಲಿ ಹುಟ್ಟಿರೋನು ಕನ್ನಡ ಬರಲ್ಲ. ತನ್ನ ಇಡೀ ರಾಜಕೀಯ ಜೀವನನ ರಾಜಕೀಯವಾಗಿ ಸವಿತಿದ್ದಾರೆ, ಕನ್ನಡ ಬರಲ್ಲ. ಫಸ್ಟ್ ಅವ್ರು ಕಲಿಯೇ ಕೇಳಿ, ಆಮೇಲೆ ಆ ಮಗುನ ಶಿಕ್ಷೆ ಕೊಡಿರಂತೆ. ನೀವು ಫಸ್ಟ್ ಕಲೀರಿ ಕನ್ನಡ ಕಲಿತು ಸ್ವಚ್ಛವಾಗಿ ಓದೋದನ್ನು ಕಲೀರಿ, ಬರೆಯೋದನ್ನು ಕಲೀರಿ, ಆಮೇಲೆ ಮುಂದಿನ ಕತೆ ಮಾತಾಡೋಣ. ನೀವು ಆಮೇಲೆ ಮಗು ಶಿಕ್ಷೆ ಕೊಡಿರಂತೆ ನಿಮ್ಗೆ ತಾಕತ್ತಿದ್ರೆ. ನಿಮ್ಮ ಅಧಿಕಾರ ದರ್ಪ ಇದೆಯಲ್ವಾ, ಅದನ್ನು ಸಮಬಲರ ಮೇಲೆ ತೋರಿಸಿ, ಆ ಬಡ ಮಕ್ಕಳ ಮೇಲಲ್ಲ ನಿಮ್ಮ ದರ್ಪ. ನೀವು ಕೇಸುಗಳು ಹಾಕ್ಸೋದು ತಾಕತ್ತಿದ್ರೆ ಏನೋ ಇವಾಗ ತೊಗೊಂಡಿದ್ದೀರಲ್ಲ ವಾಪಸ್ ಕೇಸ್ಗಳು, ಯಾವ್ದು ಹೇಳಿ, ದಾರಿ ತಪ್ಪಿದ ಮಕ್ಕಳದು ಏನೋ DJ ಹಳ್ಳಿದು ಅಲ್ಲಿ ಹುಬ್ಳಿನಲ್ಲಿ ಆಯ್ತಲ್ಲ, ಅದೆಲ್ಲ ತೊಗೊಂಡ್ರಲ್ಲ ವಾಪಸ್ಸು. ಹಾಂ, ಅದನ್ನು ಮತ್ತೆ ತೆಗೀರಿ ಅದನ್ನ ಕೇಸ್ಗಳೆಲ್ಲನೂ. ನಿಮ್ಗೆ ತಾಕತ್ತಿದ್ರೆ ಮಾಡಿ ನೋಡೋಣ. ಬಡ ಮಕ್ಕಳ ಮೇಲೆ ಹಾಕ್ತೀರ ಕೇಸ್ಗಳು ನೀವು? ಹಾಂ, ಮಾಡಿ ಅವ್ರ ಮೇಲೆ ನೋಡೋಣ. ಅವರೆಲ್ಲ ದಾರಿ ತಪ್ಪದ ಮಕ್ಕಳು, ಏನೋ ಅವ್ರು ಏನೋ ಗೊತ್ತಿಲ್ಲ, ಅವ್ರ ಶಿಕ್ಷಣ ಇಲ್ಲ ಅವರಿಗೆಲ್ಲ ಮಿನಿಸ್ಟ್ರಿಗಳಿಗೆ ಹೋಗಿ ಬೇಲ್ ಕೊಟ್ಟು ಕರ್ಕೊಂಬರ್ತಾರೆ. ಈ ಮಕ್ಕಳ ಮೇಲೆ ನೀವು ಕೇಸ್ ಹಾಕ್ತೀರಿ.